ಬೆಂಗಳೂರು ಗಾಂಧಿನಗರದಲ್ಲೂ ದೊಡ್ಡ ಮಟ್ಟದಲ್ಲಿ ಆಫೀಸ್ ಓಪನ್ ಮಾಡಿದ್ದೀರಾ, ಬಹಳ ಖುಷಿ ಕೊಡೋ ವಿಚಾರ. ನಮಸ್ಕಾರ, ನನ್ನ ಹೆಸರು ರಮೇಶ್ ಚಂದ್ ಅಂತ. ನನ್ನ ಕಮಿಟಿ ಮೆಂಬರು. ನಾವು ಒಂದು ಜಿತೋ ಬ್ಯಾಂಗ್ಳೂರ್ ಒಂದಿತ್ತು, ಇವಾಗ 3 years ಬ್ಯಾಕ್ ನಾವು 2 ಭಾಗ ಮಾಡಿದ್ದೀವಿ. ಇದು ನಾರ್ತು, ಅದು ಸೌತು. ನಾವು 3 ವರ್ಷದಲ್ಲಿ ಈ ಆಫೀಸ್ ಪರ್ಚೇಸ್ ಮಾಡಿ ಆಫೀಸ್ ಕಟ್ಟಿದ್ದೀವಿ. ಎಲ್ಲರಿಗೂ ಶ್ರಮ ಮಾಡಿದ್ವಿ. ತುಂಬಾ ನಮ್ಮ ಸಮಾಜಕ್ಕೆ, ಬಡವರಿಗೆ ಎಲ್ಲದಕ್ಕೂ ಅನುಕೂಲ ಆಗಲಿ ಅಂತ ನಾವು ಮಾಡಿದ್ದೀವಿ. ಎಲ್ಲ ಸಂಸ್ಥೆಯವರು ಮೀಟಿಂಗ್ ಮಾಡ್ಬೋದು, ಅವೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೀವಿ. ಜಿತೋ ನಮ್ಮ ಜೈನ್ ಸಮಾಜದ ಒಂದು ಬಿಗ್ಗೆಸ್ಟ್ ಸಂಸ್ಥೆ ಇದೆ, NGO ಇದೆ. ಇದು ಎಲ್ಲ ಬಡವರ ಕೆಲಸಗಳು, ನಾವು ಲಾಕ್ಡೌನ್ ನಲ್ಲಿ ಎಲ್ಲ ಇದರಲ್ಲಿ ಫುಡ್ ಒಂದು 50,000 ಫುಡ್ ಸಪ್ಲೈ ಮಾಡಿದ್ವಿ. ಎಲ್ಲ ಈ ತರದ್ದು ಜನಹಿತದ ಕೆಲಸಗಳು ಮಾಡ್ತಾ ಇದ್ದೀವಿ. ನಾವು ಈ ಆಫೀಸ್ ಎಲ್ಲರಿಗೂ ಅನುಕೂಲ ಆಗಲಿ. ನಮ್ಮ ಮೀಟಿಂಗ್ ಗಳೆಲ್ಲ ಹೋಟೆಲ್ಗಳಲ್ಲಿ ಮಾಡ್ತಾ ಇದ್ವು, ಅಲ್ಲೆಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಅದಕ್ಕೆ ಇಲ್ಲಿ ಒಂದು ತಗೊಂಡ್ಬಿಟ್ಟಿದ್ದೀವಿ. ಪರ್ಮನೆಂಟ್ ಸ್ಟ್ರಕ್ಚರ್ ಇರುತ್ತೆ. ನಾರ್ತ್ ವಿಂಗ್ ಮಾಡಿದ್ದೀವಿ. ನಮ್ಮ ಅಧ್ಯಕ್ಷರು ವಿಮಲ್ ಕಟಾರೆ ಅಂತ, ಇಂದರ್ ಚಂದ್ ಅವರ ಅಂತ ಸ್ಟಾರ್ಟ್ ಮಾಡಿದ್ರು. ಅವ್ರ ಕಾರ್ಯಕಾಲ ಮುಗಿದ್ಮೇಲೆ ವಿಮಲ್ ಚಂದ್ ಅಂತ ಇವಾಗ ಕಟಾರಿಯಾ ಅವರ ಅಧ್ಯಕ್ಷತೆಯಲ್ಲಿ ಇದು ಇವತ್ತು ಓಪನಿಂಗ್ ಮಾಡಿದ್ದೀವಿ. ಇವತ್ತು ಅಪೆಕ್ಸ್ ಬಾಡಿ ಎಲ್ಲ ನಮ್ಮ ಬಾಂಬೆಯಿಂದ, ಆಲ್ ಓವರ್ ಇಂಡಿಯಾದಿಂದ ಎಲ್ಲ ಬಂದು ಮೀಟಿಂಗ್ ತುಂಬಾ ಸಂತೋಷ ಆಗಿದೆ. ಇದು ನೋಡಿದ್ರೆ ನೀವು ನೋಡ್ಬೋದು, ತುಂಬಾ ಅನುಕೂಲ ಮಾಡಿದ್ದೀವಿ. ಎಲ್ಲರಿಗೂ ಒಳ್ಳೆ ಆಗಿದ್ವಿ. ನಮಸ್ಕಾರ ಸರ್. ಇನ್ನೊಂದು, ನಮ್ಮ ಜೈನ ಸಮುದಾಯದಲ್ಲಿ ಬಹಳ ಒಂದು ವಿಶೇಷತೆ, ಬಹಳ ಸೇವೆ ಸೇವೆ ಸೇವೆ, ಬಹಳಷ್ಟು ಕಮರ್ಷಿಯಲ್ ಆಗಿ ಯೋಚನೆ ಮಾಡೋ ದಿನಗಳಲ್ಲಿ ತಮ್ಮ ಜೈನ ಸಮುದಾಯದಲ್ಲಿ ಏನ್ ಸರ್ ಅದೊಂದು ವಿಶೇಷತೆ ಸೇವೆ ಮಾಡೋದು? ನಮ್ಮ ಧರ್ಮದಲ್ಲೇ ಬರೆದಿದೆ, ನಾವು ಸೇವೆ ಮಾಡಬೇಕು. ನಮ್ಮ ಮನುಷ್ಯ ಜನ್ಮ ಸಿಕ್ಕದೆ ಕಷ್ಟ, ನಮ್ಗೆ ಸಿಕ್ಕಿದೆ. ಅದರಲ್ಲೂ ನಮ್ಮ ಜೈನ್ ಸಿಕ್ಕದ್ ಸ್ವಲ್ಪ ಕಷ್ಟ ಅಂತ ಹೇಳ್ತದೆ ಪುರಾಣದಲ್ಲಿ. ನಮ್ಮ ಜೈನ್ ಸಂಗಮದಲ್ಲಿ ನಾವು ಇದು ಮಾಡಿದ್ದೀವಿ. ಸೊ ನಾವು ಮಾಡಬೇಕು, ಯಾಕಂದ್ರೆ ನಾವು ಏನು ಇವತ್ತು ಮಾಡ್ತೀವಿ ಅದು ನಮ್ಮ ಪೂರ್ವ ಜನ್ಮಕ್ಕೆ ಒಳ್ಳೇದಾಗತ್ತೆ. ನಮ್ಗೆ ಈ ಜನ್ಮ ಸಿಕ್ಕಿದೆ, ಎಲ್ಲರಿಗೂ ಒಳ್ಳೇದಾಗ್ಲಿ. ನಮ್ದು ಅದೇನೆ ರಿಟರ್ನ್. ನಾವೇನ್ ದುಡಿತೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ. ದೇವ್ರು ನಮ್ಗೆ ಕೊಟ್ಟಿದ್ದಾರೆ, ದೇವರ ಆಶೀರ್ವಾದ, ಎಲ್ಲರೂ ದೊಡ್ಡವರ ಆಶೀರ್ವಾದ. ನಾವೇನಾದ್ರು ಅರ್ಜನೆ ಮಾಡಿದ್ರೆ ಎಲ್ಲರ ಸಮಾಜಕ್ಕೆ, ನಮ್ಮ ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಮಾಡಬೇಕು. ಅದು ನಮ್ಮ ಕರ್ತವ್ಯ, ನಾವು ಮಾಡ್ತೀವಿ. Kita 2000 masih ada untuk